ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯ ಮತ್ತೊಂದು ಸ್ಫೋಟಕ ವಿಡಿಯೋ ಪತ್ತೆಯಾಗಿದೆ. ಸುಹಾಸ್ ಶೆಟ್ಟಿ ಕಾರಿಗೆ ಗುದ್ದಿರುವಂಥ ವಿಡಿಯೋ ಕೂಡ ಇಲ್ಲಿ ಸಿಗ್ತಾ ಇದೆ. ಸುಹಾಸ್ ಶೆಟ್ಟಿಯನ್ನು ಅವರು ಫಾಲೋ ಮಾಡ್ತಾ ಇದ್ರು. ಅವರ ಸುಹಾಸ್ ಶೆಟ್ಟಿಯ ಕಾರು ಎಲ್ಲೆಲ್ಲಿ ಹೋಗ್ತಾ ಇತ್ತು ಅನ್ನೋದರ ಮಾಹಿತಿಯನ್ನು ಪಡೆದುಕೊಂಡಿದ್ರು. ಸುಹಾಸ್ ಶೆಟ್ಟಿಯ ಕಾರನ್ನು ಫಾಲೋ ಮಾಡ್ತಾ ಹೋಗಿ ಗುದ್ದಿದ್ದಾರೆ. ಆ ಗುದ್ದಿರುವಂಥ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಗಾಡಿಗೆ ಡಿಕ್ಕಿ ಹೊಡಿತಾ ಇದ್ದಂತೆ ಸುಹಾಸ್ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ. ಬಳಿಕ ಅಟ್ಟಾಡಿಸಿ ಕೊಲೆ ಮಾಡಿದ್ದಾರೆ ಆರೋಪಿಗಳು. 3 ನಿಮಿಷದಲ್ಲಿ ನೋಡಿ, ಇಡೀ ವಿಡಿಯೋ ಕೇವಲ 3 ನಿಮಿಷದ ಡ್ಯೂರೇಷನ್ ಇರುವಂಥ ವಿಡಿಯೋ. ಆ 3 ನಿಮಿಷದಲ್ಲಿ ಎಲ್ಲ ಕೆಲಸವನ್ನು ಮುಗಿಸಿದ್ದಾರೆ. ಪ್ರೀ ಪ್ಲಾನ್ಡ್ ಆಗಿ ಸಿನಿಮೀಯ ರೀತಿಯಲ್ಲಿ ಇದನ್ನು ಯೋಚಿಸಿದ್ರು. ಮೊದಲು ಬಂದು ಯಾವುದೋ ಬೇರೆ ಗಾಡಿಯಿಂದ ಬಂದು ಡಿಕ್ಕಿ ಹೊಡೆಸೋದು, ಆನಂತರ ಅಟ್ಯಾಕ್ ಮಾಡೋದು ಅಂತ. ಡಿಕ್ಕಿ ಹೊಡೆದ ನಂತರದಲ್ಲಿ ಸುಹಾಸ್ ಶೆಟ್ಟಿಗೆ ಒಂದು ಪಕ್ಕಾ ಇನ್ಫಾರ್ಮೇಷನ್ ಇತ್ತು ಅಂತ ಕಾಣಿಸುತ್ತೆ. ಇದು ಅಚಾನಕ್ಕಾಗಿ ನಡೆದಿರುವಂಥ ರಸ್ತೆ ಅಪಘಾತ ಅಲ್ಲ ಅನ್ನುವ ಸುಳಿವು ಸುಹಾಸ್ ಶೆಟ್ಟಿಗೆ ಸಿಕ್ಕಿತ್ತು ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಗಾಬರಿಯಿಂದ ಸುಹಾಸ್ ಶೆಟ್ಟಿ ಕಾರಿನಿಂದ ಇಳಿದು ಓಡಿ ಹೋಗುವ ಪ್ರಯತ್ನ ಮಾಡ್ತಾರೆ. ಓಡಿ ಹೋಗುವ ಪ್ರಯತ್ನ ನೋಡ್ತಾ ಇದ್ದೀರಿ. ಬಲಭಾಗದಿಂದ ಪಿಕಪ್ ವಾಹನ ಬರುತ್ತೆ, ಎಡಭಾಗದಿಂದ ಕಾರು ಬರುತ್ತೆ. ಕಾರಿನಲ್ಲಿರುವಂಥ ವ್ಯಕ್ತಿಯೇ ಸುಹಾಸ್ ಶೆಟ್ಟಿ. ಆ ಕಾರಿಗೆ ನೇರವಾಗಿ ಬಂದು ಡಿಕ್ಕಿ ಹೊಡಿತಾರೆ. ನೋಡಿದವರೆಲ್ಲ ಇದೊಂದು ಆಕ್ಸಿಡೆಂಟ್ ಅನ್ನುವ ರೀತಿಯಲ್ಲಿ ಭಯಭೀತಿಗೊಳ್ತಾರೆ. ಬಟ್ ತಕ್ಷಣ ಇಳಿದಂಥ ಸುಹಾಸ್ ಶೆಟ್ಟಿ ಅಲ್ಲಿಂದ ಕಾಲು ಕಿತ್ತಿ ತನ್ನ ಜೀವವನ್ನು ಉಳಿಸಿಕೊಳ್ಳಲಿಕ್ಕೆ ಓಡಿ ಹೋಗ್ತಾರೆ. ಆದರೂ ಕೂಡ ಈ 4-5 ಜನರ ತಂಡ ಏನಿತ್ತು, ಇದು ಅವರನ್ನು ಅಟ್ಟಾಡಿಸಿದೆ. ಅವರ ಕೊಲೆಗೆ ಎಲ್ಲ ರೀತಿಯ ತಯಾರಿಯನ್ನು, ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡೇ ಬಂದಿದ್ದರು. ಮನಸೋ ಇಚ್ಛೆ ಹಲ್ಲೆ ಮಾಡಿ, ಮನಸೋ ಇಚ್ಛೆ ಥಳಿಸಿ ಈ ತಂಡ, ದುಷ್ಕರ್ಮಿಗಳ ತಂಡ ಕೊಲೆ ಮಾಡಿದ್ದಾರೆ. ಪ್ರಾಣ ಕಳೆದುಕೊಂಡು ಅಥವಾ ಪ್ರಾಣ ಕಳೆದುಕೊಳ್ಳುವ ಹಂತದಲ್ಲಿ ಒದ್ದಾಡ್ತಾ ಇದ್ದಾಗಲೂ ಕೂಡ, ಒದ್ದಾಡುವುದನ್ನು ಕೂಡ ನೋಡ್ತಾ ನೋಡ್ತಾ ಒದೆಯೋದು, ಒಡೆಯೋದು, ಮತ್ತೆ ಹಲ್ಲೆ ಮಾಡೋದು, ಈ ರೀತಿಯ ರಾಕ್ಷಸಿ ಕೃತ್ಯವನ್ನು ಮೆರೆದಿದ್ದಾರೆ. ಇದೀಗ ಪೊಲೀಸರು ಈ ವಿಡಿಯೋ ಆಧರಿಸಿ ಡಿಕ್ಕಿ ಹೊಡೆದಿರುವಂಥ ವಾಹನ ಯಾವುದು, ದುಷ್ಕರ್ಮಿಗಳಿಗೂ ಆ ವಾಹನದ ಮಾಲೀಕರಿಗೂ ಏನು ಸಂಬಂಧ, ಇದೇ ಜಾಗದಲ್ಲಿಯೇ ಡಿಕ್ಕಿ ಮಾಡಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಹೇಗೆ, ಆ ಜಾಗದಲ್ಲಿ ತನ್ನ ವ್ಯಕ್ತಿಗಳನ್ನು ಬಿಟ್ಟುಕೊಂಡಿದ್ದು ಹೇಗೆ, ಮೊದಲೇ ಅಲ್ಲಿ ಕೆಲವಷ್ಟು ವ್ಯಕ್ತಿಗಳನ್ನು ಇರುವಂತ ಹೇಳಿ ಅದೇ ಜಾಗದಲ್ಲೇ ಡಿಕ್ಕಿ ಹೊಡಿಸಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿಯವರೆಗೆ ಫಾಲೋ ಮಾಡಿದ್ರು ಅನ್ನೋ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಸುಹಾಸ್ ಶೆಟ್ಟಿಯ ಫಾಲೋ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿಯನ್ನು ಹೆಜ್ಜೆ ಹೆಜ್ಜೆಗೂ ಫಾಲೋ ಮಾಡ್ತಾ ಬಂದಿದ್ದಾರೆ. ಆಕ್ಸಿಡೆಂಟ್ ಮಾಡುವ ಸ್ಥಳವನ್ನು ಕೂಡ ನಿಗದಿಪಡಿಸಿದ್ದಾರೆ. ಆಕ್ಸಿಡೆಂಟ್ ಆಗುವ ಜಾಗದಲ್ಲಿ ಕೆಲವಷ್ಟು ವ್ಯಕ್ತಿಗಳನ್ನು ಇರುವಂತೆ ನೋಡಿಕೊಳ್ಳಲಾಗಿದೆ. ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್. ಏನೇನು ಮಾಹಿತಿ ಸಿಗ್ತಾ ಇದೆ ಈ ವಿಡಿಯೋ ಆಧರಿಸಿ ತನಿಖೆಗೆ ಹೋದಂಥ ಪೊಲೀಸರಿಗೆ? ನಿಜವಾಗ್ಲು ಯಾಕಂದ್ರೆ ಆ ವಿಡಿಯೋನ ನೋಡುವ ಸಂದರ್ಭ ನಮಗೆ ಮೇಲ್ನೋಟಕ್ಕೆ 6 ಜನ ಕಂಡ್ರು ಕೂಡ ಅಲ್ಲಿ ಅನೇಕ ಜನರು ಅವರನ್ನ ಬಚಾವ್ ಮಾಡೋದಕ್ಕೆ ಮುಂದಾದಂತಹ ರೀತಿಯ ಒಂದು ವಾತಾವರಣ ಕೂಡ ಇದೆ. ಯಾಕಂದ್ರೆ ಸಾಕಷ್ಟು ಜನ ಅಲ್ಲಿ ಇದ್ರೂ ಕೂಡ ಯಾರು ಸುಹಾಸ್ನ ಒಂದು ರಕ್ಷಣೆಗೆ ಬರೋದಿಲ್ಲ. ಒಂದಿಷ್ಟು ಮಹಿಳೆಯರು ಇವರಿಗೆ ಎಸ್ಕೇಪ್ ಆಗುವ ರೀತಿಯಲ್ಲಿ ಒಂದು ರೀತಿ ಪ್ರೋತ್ಸಾಹವನ್ನು ನೀಡುವಂತಹ ವಿಚಾರ ಕೂಡ ಆ ಒಂದು ವಿಡಿಯೋದಲ್ಲಿ ಕಂಡಿದೆ. ಹಾಗಾಗಿ ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ. ಇವರು 1 ತಿಂಗಳ 2 ತಿಂಗಳ ಹಿಂದೆನೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದನ್ನ ನಾವು ಕೊಲೆ ಮಾಡ್ತೀವಿ ಅನ್ನುವಂತ ಒಂದು ಪೋಸ್ಟ್ ಅನ್ನ ಹಾಕಿ ಆತನಿಗೆ ಟಾರ್ಗೆಟ್ ಅಂದ್ರೆ ಆತನಿಗೆ ಟ್ಯಾಗ್ ಮಾಡಿದ್ರು. ಬೇರೆ ಬೇರೆ ಪೇಜ್ಗಳಲ್ಲೂ ಕೂಡ ನಿರಂತರವಾಗಿ ಬೆದರಿಕೆಗಳು ಬರ್ತಾ ಇತ್ತು ಮತ್ತು ಪೊಲೀಸ್ ಇಲಾಖೆಗೆ ಕೂಡ ಇದಕ್ಕೆ ಮಾಹಿತಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆತನ ಕುಟುಂಬಸ್ಥರ ಒಂದು ಆರೋಪದ ಪ್ರಕಾರ ಆತ ನಿರಾಯುಧನಾಗಿದ್ದ, ಆತನಲ್ಲಿದ್ದಂತಹ ಎಲ್ಲ ಆಯುಧಗಳನ್ನ ಸೀಸ್ ಮಾಡಲಾಗಿತ್ತು. ಇದನ್ನ ಆಯ್ತಂತ ಒಂದು ತಂಡ ಯಾಕಂದ್ರೆ ಆತ ಸುಮಾರು 5 ಸ್ನೇಹಿತರೊಂದಿಗೆ ಕಾರಲ್ಲಿ ಹೋಗ್ತಾ ಇದ್ದ. ಇದು ಆ ತಂಡಕ್ಕೂ ಕೂಡ ಗೊತ್ತಿತ್ತು. ಆದ್ರೆ ಸಿನಿಮಾ ಶೈಲಿಯಲ್ಲಿ 1 ಅಲ್ಲ 2 ವಾಹನವನ್ನ ಉಪಯೋಗ ಮಾಡಿದ್ದಾರೆ. ಒಂದು ಸ್ವಿಫ್ಟ್ ಕಾರ್ ಮತ್ತೆ ಇನ್ನೊಂದು ಪಿಕಪ್ ವಾಹನದಲ್ಲಿ ಡಿಕ್ಕಿ ಹೊಡೆದು ಆತನನ್ನ ಹತ್ಯೆಗೀಡು ಮಾಡಿರುವಂತಹ. ಹಾಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು